ಸ್ನೇಹಿತರೆ, ಈ ಜಾಗ ಬಂದು ತಲಗೋಡು ಅಂತ ಹೇಳಿ ಕಳಸಾದ ಹತ್ರ ಒಂದು ರೂರಲ್ ಪ್ಲೇಸು. ನಮ್ಮ ಮನೆಯವರ ತವ್ರ ಮನೆ ಸಹ ಇದೆಯಾ. ಒಂದು ಹಳ್ಳಿ ವೈಬು ಹೇಗಿದೆ ನೋಡಿ. ವರ್ಷವಿಡೀ ಯೂಸ್ ಮಾಡಲಿಕ್ಕೆ ಸೌದೆನ ಇಲ್ಲಿ ನೋಡಿ, ಒಂದು ಬೇಸಿಗೆಯಲ್ಲಿ ಒಂದು 15 ದಿವಸ ಈ ಕೆಲಸನೇ ಮಾಡ್ತಾರೆ. ಕಾಡಲ್ಲಿ ಸೌದೆನೆಲ್ಲ ತಂದು ಕಡ್ದು ಅದನ್ನು ನೋಡಿ ಯಾವ ರೀತಿ ಜೋಡಿಸಿ ಇಟ್ಕೊಂಡಿದ್ದಾರೆ. ಜೊತೆಗೆ ಗ್ಯಾಸ್ನೂ ಯೂಸ್ ಮಾಡ್ತಾರೆ, ಜೊತೆಗೆ ಸೌದೆ ಒಲೆ, ಹಂಡೆ ಒಲೆ ನೀರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಇದು ಹಂಡೆ ಒಲೆ. ಈ ಹಂಡೆ ಒಲೆ ನೀರಿನಲ್ಲಿ ಸ್ನಾನ ಮಾಡೋ ಒಂದು ಮಜಾನೇ ಬೇರೆ ಸ್ನೇಹಿತರೆ. ನನ್ನ ಭಾವನವರು ಕಾರ್ಪೆಂಟ್ರ್ ಕೆಲಸ ಮಾಡೋದು. ಸಣ್ಣದಾಗಿ ಇಲ್ಲಿ ವರ್ಕ್ಶಾಪ್ ಟೈಪು ಮಾಡ್ಕೊಂಡಿದ್ದಾರೆ ನೋಡಿ. ನಂತರದಲ್ಲಿ ಆ ಕಡೆ ಕೊಟ್ಟಿಗೆ ಥರ ಒಳಗಡೆ, ಮನೆ ಒಳಗಡೆ ಗ್ಯಾಸು, ಕಿಚನ್ನು ಎಲ್ಲ ಇದೆ. ಬಟ್ ಏನಂದರೆ ಈ ಹಳ್ಳಿ ವೈಬು ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಸಿಲಿಂಡ್ರ್ ಎಲ್ಲ ಸಿಗ್ತದ ನಿಮಗೆ? ಇಲ್ಲ, ಹಾಂ, 42 ದಿವಸ 42 ದಿವಸ. ಓ, ನಮಗೆ 12 ದಿವಸ. ಇವ್ರದ್ದು ಬಟ್ಟೆ ಮತ್ತೆ ಹಾಕೋಣ. ಹಾಕ್ತಿದ್ದೆ ಎಲ್ಲಿ ತಂದು ಸಿಕ್ಕಿದ್ರೆ ಹೇಳಕ್ಕಿನ್ನೆ ಎಲ್ಲ ಅದೆ ಅಂತ ಅಲ್ಲ. ಇದು ಪಂಚಿನ ದೋಸೆ ಅಂತಾರೆ. ಓ, ಇದು ಇವಳು ಮಾಡ್ತಾಳಲ್ಲಿ. ಇದು ಯಾಕೆ ಹಿಟ್ಟೆ ಬರಲ್ಲ ಸರಿ. ಚೆನ್ನಾಗಾಗ್ತದಪ್ಪ. ಎಂತದ ಇವತ್ತು ಎಂತಾಗಿದೆ ಚಳಿ ಅಲ್ಲ, ಅದಕ್ಕೇನು ಚಳಿ ಎಲ್ಲಿ ಬೆಳಗಿನ ಜಾವ ಚಳಿ. ಹಾಂ, ಅಲ್ಲ ಆದರೂ ಒಳ್ಳೆ ನಿದ್ದೆ ಬಂತು ನನಗೆ. ನಿದ್ದೆಗೆ ಏನು ತೊಂದರೆ ಆಗಲಿಲ್ಲ, ಚೆನ್ನಾಗಿ ಬಂತು. ಮಳೆ ಇಲ್ಲ ಅಷ್ಟೇ, ಮಳೆ ಇಲ್ಲ. ಈರುಳ್ಳಿ ಎಲ್ಲ ಹಾಕಿದ್ರ? ಈರುಳ್ಳಿ ಹಾಕಲ್ಲ. ಓ, ಇದು ಓಡು ಓಡು ಓಡ್ ದೋಸೆ ಅಂತಾರಲ್ಲ ಅದು ರೊಟ್ಟಿ ಆದಂಗ ಆಗಿದೆ. ಹಾಂ, ಹಿಟ್ಟು ಬರಲಿಲ್ಲ. ನಮ್ಗೆ ನಿಮ್ಗೆ ನಾವಿಬ್ರು ಬಂದಿದ್ದು. ನೀವಿಬ್ರ ಬೇಯ್ಬೇಕು. ನಮ್ಮಿಬ್ರಿಗೆ ಬೈಪಕ್ಕ ತಿನ್ನುಳ್ಳೇನ ಸಿನ್ನಿದಲ್ಲಿ ಸರ್ ವಿಡಿಯೋ ಮಾಡಿ. ಸಿನ್ನಿನು ಬರ್ತಾಳೆ. ಸಿನ್ನಿ ಆ ಕಡೆ ನಾನ್ ಬೇಡ, ಅಲ್ಲಿ ಸಿನ್ನಿ ಊಟ ಮಾಡ. ಸಿನ್ನಿ ಮಾಡಕ್ ಹೋಗಿ ಮಾವ ಜೊತೆ. ಅಯ್ಯೋ, ಪಿಂಕ್ ಡ್ರೆಸ್ ಅಲ್ಲಿ ಪಿಂಕ್ ಫ್ರಾಕ್ ಆಮೇಲೆ ಹಾಕ್ತಾಳೆ. ಪಿಂಕೇ ಇದೆ. ಇದು ಪಿಂಕ್ ಅಲ್ಲ. ಪಿಂಕ್ ಏನೇ ಇದು? ಪಿಂಕಾ? ನಂಗೆ ಕಲರ್ಗಳು ಗೊತ್ತಾಗಲ್ಲ. ಬೇಬಿ ಪಿಂಕ್ ಅದು. ಈಗ ಎಲ್ಲಿಗೆ ಹೊರಟಿರೋದು? ಅವಳು ಪಿಂಕ್ ಡ್ರೆಸ್ ಹಾಕ್ಬೇಕಂತೆ. ಅಲ್ಲ, ಎಲ್ಲಿಗೆ ಹೊರಟಿರೋದು ಇದು ಡ್ರೆಸ್ ಹಾಕೊಂಡು? ಮನೇಲಿರಕ್ಕ ಅಥವಾ ಮದ್ವೆಗಲ್ವಾ? ಮನೆಗಿರ ತಟ್ಟೆ ತರ್ಬೇಕಾ? ಮನೇಲಿರೋಕೆ ಇಂಥ ಡ್ರೆಸ್ ಸಾಕಾ? ಅವಳಿಗಾಗಿಲ್ಲ ಅಂತ. ಅಣ್ಣ ಎಲ್ಲಿ? ಅವಳದು ಆಗ್ಲಾ ಹೋಗ್ಬೇಕಲ್ಲ. ಟಿವಿ ಏನು ನೋಡೋದು? ತಿಂಡಿ ಆಯ್ತಾ? ಆಗಿಲ್ಲ. ಒಂದು ತಾಂಬ ತಟ್ಟೆ ತಿಂತಾಳ. ತಿಂಡಿ ಆಗಿಲ್ಲ, ತಿನ್ನೋಣ. ತಿಂಡಿ ಬೇಡ, ಯಾಕೆ? ಅವಳೆ ತಿಂತಾಳ ನೋಡಲ್ಲಿ ಮನೆ. ಹುಷಾರು, ತಾಂಬ ತಟ್ಟೆ ಚೂರು ಚಟ್ನಿ. ಹುಷಾರು. ಮಳೆ ಅವಾಗ ಎಲ್ಲ ಜೋರ್ ಬಂತ ಅಂತಲ್ಲ? ಯಾವಾಗ? ಈಗ ಒಂದು ವಾರದಿಂದ ಎಲ್ಲ ಜೋರ್ ಬರ್ಲ, ಸಾಧಾರಣ ಬಂದಿದೆ. ನಮಗೆ ಜೋರ್ ಬಂತು. ಇಲ್ಲಿ ಬರ್ಲ, ಅಷ್ಟು ಭಾರಿ ಬರ್ಲ. ಅದೇ 2 ಮಳೆ ಬಂತು, ಆದ್ರೆ ಭಾರಿ ಬರ್ಲ. ಮನೆಯ ಮುಂದ್ಗಡೆನೆಯ ಸ್ವಲ್ಪ ಅಡಿಕೆ ಮರಗಳು ಮತ್ತು ಹೂದೋಟ ಎಲ್ಲ ಇದೆ ನೋಡಿ ಸ್ನೇಹಿತರೆ. ಈ ರೀತಿ ಇದೆ. I see colors.
ಈ ದೇವಸ್ಥಾನ ಬಾಳೆಹೊಳೆಯಲ್ಲಿರುವ ಚೆನ್ನಕೇಶವ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನನ್ನ ಬಾಲ್ಯದ ಒಂದು ನೆನಪುಗಳು ತುಂಬ ಅಡಗಿವೆ ಸ್ನೇಹಿತರೆ. ನನ್ನ ತಾಯಿ ಊರು ಸಹ ಇದೆ ಮತ್ತು ನಮ್ಮ ಮನೆಯವರ ಊರು ಸಹ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇವರೆಲ್ಲ ಹುಡುಗರು ನನ್ನ ಸಬ್ಸ್ಕ್ರೈಬರ್ಸು. ಓಕೆನಾ? ನಂತರ ಅಲ್ಲಿಂದ ಹೊರನಾಡಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಮಿಡ್ಲಲ್ಲಿ ನಮಗೆ ಹಳ್ಳಿ ಮನೆ ಫಾಲ್ಸು ಸಿಕ್ತು. ಅದನ್ನು ಸಮೇತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಸಮ್ಮರ್ ಆದ ಕಾರಣ ಫಾಲ್ಸ್ನಲ್ಲಿ ಅಷ್ಟು ನೀರು ಇರಲಿಲ್ಲ ಸ್ನೇಹಿತರೆ. ಫಾಲ್ಸ್ ನೋಡಿಕೊಂಡು ನಾವು ಹೋಗಿದ್ದು ಹೊರನಾಡು ಅಮ್ಮನವರ ದೇವಸ್ಥಾನಕ್ಕೆ. ಹೊರನಾಡಿಂದ ನಾವು ಸೀದಾ ಸಂಸೆ ಟೀ ಎಸ್ಟೇಟಿಗೆ ಹೋದ್ವಿ. ಅಲ್ಲಿ ತೋಟ ಅದು ಒಳಗೆಲ್ಲ ಬಿಡೋದಿಲ್ಲ, ದೇವಸ್ಥಾನಕ್ಕೆ ಮಾತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರ್ಬೋದು ಸ್ನೇಹಿತರೆ. ಮಳೆಗಾಲದಲ್ಲೇನೋ ಬಿಡ್ತೀವಿ, ಗೇಟ್ ಓಪನ್ ಮಾಡ್ತೀವಿ ಅಂತ ಹೇಳಿದರು. ಪೂರ್ತಿ ಎಲ್ಲ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ. ತೋಟದೊಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ಈ ಜಾಗ ಬಂದು ಕಳಸದಲ್ಲಿ ಕಡೆ ಮನೆ ಅಂತೇಳಿ ನಮ್ಮ ದೊಡ್ಡಮ್ಮರ ಮನೆ. ಇದು ತೋಟಕ್ಕೆ ಹೋಗ್ತಾ ಇರೋದು ನಾವು. ತೋಟ ಆಮೇಲೆ ಮನೆ ಗದ್ದೆ ಎಲ್ಲ ಒಟ್ಟೊಟ್ಟಿಗೆ ಇದೆ. ಅಲ್ಲಿನೇ ಎಲ್ಲ ಕೆಲಸಗಳು ನಡೀತವೆ. ಇವರ ರೈತಾಪಿ ಕೆಲಸಗಳು, ಪ್ರತಿಯೊಂದು ಕೆಲಸಗಳು ಅಲ್ಲೇ ನಡೀತವೆ ಸ್ನೇಹಿತರೆ. ಇವತ್ತು ನಾನು ಇಲ್ಲೇ ಸ್ಟೇ ಮಾಡ್ತೀನಿ. ನವರಾತ್ರಿಯಲ್ಲಿ ಹಾಕಿದ್ದು. ಅಬ್ಬಾ ಅಬ್ಬಾ ಅಬ್ಬಾ, ನವರಾತ್ರಿಯಲ್ಲಿ ಎಷ್ಟು ಚಂದ ಇದೆ ಅಲ್ಲ. ಇದು ಲಾಸ್ ಆಗ್ತದೆ. ಹಾ ಅದ್ರದ್ದು ಕೆಂಪು ಹಾ ಬಿಡೋದೇ ಇಲ್ಲ ಈಗ ಮೇಯಕ್ಕೆ. ಹಾ ಇಲ್ಲೆಲ್ಲ ಹೊಂಗಿಡ ತಿಂತದ, ನಾವಿರಲ್ಲ. ಹಾ ಅತ್ತ ಹೊರ ಬಂದು ಪೂರ ತಿಂತದೆ. ಹೂವಿನ ಗಿಡ ತಿಂತದ? ಯಾವ್ದು ಇದಾ? ಹಾ ಓ ತಿಂತದೆ. 6 ತಿಂಗಳು ಆಗ್ತದಕ್ಕೆ. ನವರಾತ್ರಿ ನವರಾತ್ರಿ ಅಂದ್ರೆ 6 ತಿಂಗಳಾಯ್ತು. ಎಷ್ಟು ಪುಟ್ಟಿಗೆ ಎಷ್ಟು ಚೆನ್ನಾಗಿದೆ. ಲಾಸ್ ಆಗ್ಯದ. ಇನ್ನೇ ಚೆನ್ನಾಗಿರ್ಬೇಕಿತ್ತು ತೋಟ. ಬಿಟ್ಟಿದ್ರೆ ಮೇಯ್ಕೆಲ್ಲ ಹುಷಾರಾಗ್ತಿತ್ತು. ಎಲ್ಲ ಇಲ್ಲೆಲ್ಲ ಗಿಡ್ಡ ದನಗಳೇ ಅಲ್ಲ. ಗಿಡ್ಡ ಇವೆಲ್ಲ ಸಣ್ಣವು. ಹಾ ತೆಳ್ಳಗಿದ್ರೆ ತಿನ್ನೋದೇ ಇಲ್ಲ, ಅದು ಗಟ್ಟಿ ಕೊಡ್ಬೇಕಂತ. ಓ, ಈ ತರಕಾರಿ ಹೆಚ್ಚಿದು ಅದು ಇದು ಎಲ್ಲ ಈ ಕರು ಎಲ್ಲ ತಿಂತದಾ? ತಿಂತದೆ. ಹೌದಾ? ಗಟ್ಟಿದೆ ಈಗ ಇಲ್ಲಿ ಹಾಕಿದಿರಲ್ಲ ತರದ್ದು. ಗಟ್ಟಿಯಲ್ಲಿ ದಿನ ಗಟ್ಟಿ ಹಾಕಿದ್ ಸ್ವಲ್ಪ ಹ್ಮ್ ತುಂಬಾ ಬೇಕು.
ತುಂಬಾ ಬೇಕು. ಒಂದೊಂದು ಕೆಜಿ ಬೇಕಾಗ್ತದೆ. ಹ್ಮ್ ಇವೆಲ್ಲ ಏನ್ ಸೊಳ್ಳೆನ ನರ್ಜ ಇವು? ಖರ್ಜು ಒಳ್ಳೆ ಅಲ್ಲ, ಅವು ಕಚ್ಚಿದ್ರೆ ಏನಾಗಲ್ಲ ಅವಕ್ಕೆ? ಏನಾಗಲ್ಲ. ಹಾ. ಅಯ್ಯೋ ಅದ್ಯಾಕೆ ಹಂಗ್ ಮಾಡ್ತಾ ಉಂಟು? ಅದು ಹಾಕೊಳ್ಳಿ, ಅದು ಪ್ಲಾನ್ ಕೊಡ್ಲ ಅಂತ. ಓ ಕೊಡ್ತಾರೆ. ಇದು ಕರು ಗಂಡ ಹೆಣ್ಣ? ಅದ್ರ ಹೆಣ್ಣು. ಹೆಣ್ಣು. ಓ ಮತ್ತೆ ಒಳ್ಳೇದಾಯ್ತು. ಅವು ಬದುಕ್ಬೇಕಲ್ಲ, ಲಾಸ್ ಆಗಿ. ಹಾ ಹೌದಾ? ಛೇ, ಹೊಟ್ಟೆ ಹಾಕಿದ್ರೆ ಎಲ್ಲಿ ಹುಲ್ಲೆಲ್ಲ ಮತ್ತೆ ಏನ್ ಮಾಡ್ಬೇಕು? ಕರ್ಕೊಂಡ್ ಹೋಗ್ಬೇಕಾ ಮೇಯಕ್ಕೆ? ಬಿಟ್ಟು ಅಡಿಬೇಕು. ಹಾ ಮತ್ ಕಾಯ್ಬೇಕು. ಹಾ, ಓ ಅದು ಕಷ್ಟ. ದನ ಬರತ್ತೆ, ಕಟ್ಟಿ ಹಾಕ್ಬೇಕು. ಯಾವ್ದು? ಹಾ ಹಾಲ್ ಕರಿಯಕ್ಕೆ. ಇಲ್ಲ, ಒಟ್ಟಿಗೆ ಬಿಟ್ಟು ಹಾಲೇ ಇರಲ್ಲ. ಹಾ ತಿಂದಿರ್ತಾರೆ. ಅಲ್ಲ ಈಗ ಈ ಗುಡ್ಡಕ್ ಬಿಡ್ಬೇಕಾ ಇವನ್ನ? ಯಾವ್ದು ಇವು ಹೋಗ್ತಾವ ಗುಡ್ಡಕ್ಕೆ. ಅಲ್ಲ ಇದನ್ನ ಇನ್ನು ಅದು ಚಿಕ್ಕದಲ್ಲ, ಅಲ್ಲ ಇದು ಕ್ಲಾಸ್ ಆಗತ್ತೆ ಅಂತೀರಲ್ಲ ಮತ್ತೆ? ಹೊಟ್ಟಿಲೇ ಇದ್ರು ಲಾಸ್ ಆಗ್ತದೆ. ಹಾ ಹೊಟ್ಟಿಗೆ ಬೇಕಲ್ಲ. ಹ್ಮ್ ಸ್ನೇಹಿತರು, ಇದು ಅಡಿಕೆ ಸುಲಿಯುವಂಥ ಮಿಷಿನ್ ನೋಡಿ, ಈ ಟೈಪ್ ಇದೆ. ನಿಮಗೆ ಗ್ಯಾಸ್ ಅಲ್ಲ ಈಗ? ಗ್ಯಾಸು 25 ದಿವಸದ ಮೇಲೆ ಬುಕ್ ಮಾಡ್ರಿ ಅಂದರು. ಬುಕ್ ಮಾಡಿದ್ದೀವಿ. ಈಗ ಬಂದಿದೆ, ಮೆಮೊ ಬಂದಿದೆ. ಆದರೆ ನಾವು ಇಲ್ಲಿದ್ದೀವಲ್ಲ, ಹಾಗಾಗಿ